ಏನ್ಲ ಮೂಲಂಗಿ ಇಷ್ಟೊಂದು ಅರ್ಜೆಂಟ್ ಅಲ್ಲಿ ಓಡ್ಕೊಂಡು ಬರ್ತಿದ್ಯಲ್ಲ ಏನ್ಲ ಸಮಾಚಾರ? ಹೋಬ್ಳಿನಲ್ಲಿ ಇವತ್ತು ಬೆಳಗಿನ ಚಿರತೆ ಕಾಣಿಸ್ಕೊಂಡೈತಣ. ಹೌದೇನ್ಲ ಎಲ್ಲೈತ್ಲ ತೋರಿಸ್ಲ? ಈ ಕಾಂಪೌಂಡ್ ಮೇಲೆ ಕುಂತಿದೆ ನೋಡೋಣ. ಹೌದಲ್ಲ ಮೂಲಂಗಿ, ಹೋಗಿ ಹೋಗಿ ಚಿರತೆ ಹುಬ್ಳಿಗೆ ಯಾಕ್ಲ ಹೋಯ್ತು? ಏಹೇ ಅಯ್ಯೋ ಅಣ್ಣ, ನಿನಗೆ ಇನ್ನೊಂದು ವಿಷಯ ಗೊತ್ತಾ? ಇವತ್ತು ಹುಬ್ಳಿನಲ್ಲಿ ಚಿರತೆ ಕಾಣಿಸ್ಕೊಂಡ್ರೆ ಮೊನ್ನೆ ಹಾವೇರಿನಲ್ಲಿ ಆನೆ ಕಾಣಿಸ್ಕೊಂಡಿತ್ತಣೋ, ನೋಡಿಲ್ಲಿ. ಏನ್ಲ ಮೂಲಂಗಿ ಇದು? ಹಾವೇರಿಯಲ್ಲಿ ಆನೆ, ಹುಬ್ಳಿಯಲ್ಲಿ ಚಿರತೆ, ಇನ್ನು ನಾಳೆ ರಾಯಚೂರಿನಲ್ಲಿ ಹುಲಿ, ಬೀದರ್ನಲ್ಲಿ ಸಿಂಹ, ಇನ್ನು ಏನೇನು ಕಾಣಿಸ್ಕೊಂತವಲ್ಲ? ಅಲ್ಲಣೋ, ಈ ಆನೆ, ಚಿರತೆ, ಹುಲಿ ಚಿಕ್ಕಮಗಳೂರಿನಲ್ಲಿ, ಚಾಮರಾಜನಗರದಲ್ಲಿ ಕಾಣಿಸ್ಕೊಂಡ್ರೆ ಸರಿ. ಇದೇನಣ್ಣ ಇದು? ಹೋಗಿ ಹೋಗಿ ಉತ್ತರ ಕರ್ನಾಟಕದಲ್ಲೂ ಕಾಣಿಸ್ಕೊಳಕ್ಕೆ ಶುರುವಾಗಿದ್ದಾವೆ. ಏನಣ್ಣ ಇದು? ಲೇ ಮೂಲಂಗಿ, ಅದೇನು ಗೊತ್ತಿಲ್ಲ, ಬಹುಶಃ ಚಳಿಗಾಲದ ಅಧಿವೇಶನ ಅಂತ ನಮ್ಮ ರಾಜಕಾರಣಿಗಳೆಲ್ಲ ಬೆಳಗಾವಿಗೆ ಹೋದಂಗೆ ಈ ಭಯಾನಕ ಕಾಡು ಪ್ರಾಣಿಗಳು ಸಹ ಉತ್ತರ ಕರ್ನಾಟಕಕ್ಕೆ ಚಳಿಗಾಲದ ಅಧಿವೇಶನಕ್ಕೆ ಹೋಗಿರ್ಬೇಕು ಕಳ್ಳ. ಅದಕ್ಕೆ ಲಂಚ್ ಮತ್ತು ಡಿನ್ನರ್ ಟೈಮ್ ನಲ್ಲಿ ಈ ರೀತಿ ಕಾಣಿಸ್ಕೊಳ್ತಿದಾವೆ. ಹಾಗಿದ್ರೆ ನಮ್ಗೆ CM DCM ಇದ್ದಂಗೆ ಕಾಡಿನ ರಾಜ ಯುವರಾಜ ಎಲ್ಲಣೋ? ಅವೆಲ್ಲ ಡಿನ್ನರ್ ಮೀಟಿಂಗ್ ನಲ್ಲಿ ಬಿಸಿ ಇರ್ಬೇಕು ಕಳ್ಳೆ. ಅಯ್ಯೋ ಹೇಳೋರು ವೆಂಕಟೇಶ, ಈ ಡಿನ್ನರ್ ಮೀಟಿಂಗ್ ಜ್ವರ ಎಲ್ಲಾ ಕಡೆನೂ ಇದೆ ಏನೋ? ಹೌದು ಕಳ್ಳೆ, ನಾನು ಮೊನ್ನೆ ಚಂದ್ರಗ್ರಹಕ್ಕೆ ಹೋಗಿದ್ದೆ, ಅಲ್ಲೂ ಈ ಡಿನ್ನರ್ ಮೀಟಿಂಗ್ ಚರ್ಚೆ ಆಗಿತ್ತು ಕಳ್ಳೆ. ಅಲ್ಲಣೋ, ನೀನ್ ಯಾಕಣೋ ಚಂದ್ರಗ್ರಹಕ್ಕೆ ಹೋಗಿದ್ದೆ? ಅಲ್ಲೇನು ಕೆಲಸ ಇತ್ತು ನಿನಗೆ? ಏನಿಲ್ಲ ಕಳ್ಳೆ, ನಮ್ಮ ವಿಜ್ಞಾನಿಗಳು ಚಂದ್ರಗ್ರಹದಲ್ಲಿ ಭಾರತದ ಧ್ವಜನ ಆರಿಸಿ ಬಂದಿದ್ದಾರಲ್ಲವೆಲ್ಲ, ಆ ಧ್ವಜ ಅಲ್ಲೇ ಐತಾ ಅಥವಾ ಪಾಕಿಸ್ತಾನದವ್ರು ಏನಾದ್ರು ಕತ್ಕೊಂಡು ಹೋದ್ರ ಅಂತ ನೋಡ್ಕೊಂಡು ಬರೋಕೆ ಅಂತ ಹೋಗಿದ್ದೆ ಕಣಪ್ಪ. ಪುಣ್ಯಕ್ಕೆ ಯಾರು ಕದ್ದಿಲ್ಲ ಕಳ್ಳ, ಅಲ್ಲೇ ಇದೆ. ಅಲ್ಲಣೋ, ಈ ಪಾಕಿಸ್ತಾನದವರು ಅದನ್ನು ಕದಿಯೋಕೆ ಹೆಂಗೆ ಸಾಧ್ಯ ಹೇಳೋಣ? ವಿಮಾನ ಆರಿಸ್ಕೊಂಡು ಹೋಗಿ ಕದ್ಕೊಂಡು ಬರೋಣ ಅಂದ್ರೆ ಮೊನ್ನೆ ತಾನೇ ಪಾಕಿಸ್ತಾನ ಸರ್ಕಾರ ವಿಮಾನ ಸಂಸ್ಥೆನೂ ಮಾರಾಟ ಮಾಡಿದೆ. ಇನ್ಯಾವುದರಲ್ಲಿ ಹೋಗೋಕೆ ಸಾಧ್ಯ ಅಣೋ? ಲೇ ಮೂಲಂಗಿ, ಯಾರನ್ನ ನಂಬೋದ್ರು ಈ ಪಾಕಿಸ್ತಾನದವ್ರನ್ನ ನಂಬಕ್ಕಾಗಲ್ಲ ಕಳ್ಳೆ. ಅವರು ತಲೆ ಕೆಟ್ರೆ ಕತ್ತೆನಾದ್ರೂ ಹೊತ್ಕೊಂಡು ಚಂದ್ರಗ್ರಹಕ್ಕೆ ತಲುಪಿ ಬಿಡ್ತಾರೆ. ಲೇ ಮೂಲಂಗಿ, ಇವತ್ತಿಗಿಷ್ಟು ಸಾಕು, ಹೋಗಿ ಅವತಾರ ಸಿನಿಮಾ ನೋಡ್ಕೊಂಡು ಬರೋಣ. ನಡಿಲೇ ಶಿವನೇ ಶಂಭುಲಿಂಗ.